ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಆಸ್ ಯೂಶಲ್ ಕರ್ಬೇವಿನ ಸೊಪ್ಪು ತಿಂದು ಮೆಂತ್ಯ ಕಾಳು ನೀರ್ ಕುಡ್ದೆ. ಅದಾದ್ಮೇಲೆ ಹೊಸದಾಗಿ ಬಂದಿರೋ ಈ 2 ಬೆಕ್ಕನ್ ಮರಿಗಳಲ್ಲಿ ಈ ಬೆಕ್ಕನ್ ಮರಿ ಕೈಯಿಗೆ ಸಿಗ್ದೇನೆ ಆಟ ಆಡಿಸ್ತಿತ್ತು. ಕೊನೆಗೂ ಇವತ್ ಕೈಯಿಗೆ ಸಿಕ್ತು. ಅದಕ್ಕೆ ಎತ್ಕೊಂಡು ಮುದ್ ಮಾಡ್ತಿದ್ದೆ. ಮುಟ್ಟಕೊಳ್ಳೆ ಸೇಮ್ ಮೊಲದ ಮರಿ ತರ ಅನ್ನಿಸ್ತಿತ್ತು. ಇನ್ನ ಈ ಹಣ್ಣನ್ನ ನಾವು ಜ್ಯೂಸ್ ಹಣ್ಣು ಅಂತೀವಿ. ನೀವೇನಂತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದು ನನ್ಗೆ ಒನ್ ಆಫ್ ದ ಫೇವರೇಟ್ ಅಂತಾನೆ ಹೇಳ್ಬಹುದು. ಇದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಂದಿದ್ದು. ಬಟ್ ಇಷ್ಟ ದಿನ ಆದ್ರೂ ತಿಂದೇನೆ ಇಟ್ಟಿರೋದಕ್ಕೆ ನನ್ನ ಹಲ್ಲವೇ ಕಾರಣ. ಹಲ್ಲವಿಲ್ಲ ಅಂದಿದ್ರೆ ಇದಕ್ಕೆ ಸಕ್ಕರೆ ಕಲಸ್ಕೊಂಡು ತಿಂದು ಮುಗ್ಸಾಕ್ಬಿಡ್ತಿದ್ದೆ. ಇನ್ನ ಇವತ್ ಬೆಳಗ್ಗೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬ್ರೂನೋ, ಚಾರ್ಲಿ ಮತ್ತೆ ಮಕ್ಳು ಮರಿಗಳಿಗೆಲ್ಲ ಊಟ ತಿನ್ಸಿ ನಾನು ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಮೈಸೂರು ಹೊರಟ್ವಿ. ಇವತ್ ಮೈಸೂರ್ಗೆ ಹೋಗೋದಂತ ಪ್ಲಾನ್ ಇತ್ತು. ಆದ್ರೆ ಹಂಗೆ ಮೂವಿಗೆ ಹೋಗೋದಂತ ಹಿಂದೊಂದ್ ದಿನ ಪ್ಲಾನ್ ಮಾಡಿದ್ವಿ. ಸೊ ಮೂವಿಗೆ ಟೈಮ್ ಆಗೋಗಿದೆ ಅಂತ ತಿಂಡಿನ ಬಾಕ್ಸ್ ಹಾಕೊಂಡು ಬಸ್ ಹತ್ತಿದ್ವಿ. ಬಸ್ಸಲ್ಲಿ ತಿಂಡಿ ತಿನ್ಕೊಂಡು ಮೈಸೂರು ರೀಚ್ ಆದೋ. ನಮ್ ಬಸ್ ಹೆವಿ ಸ್ಪೀಡ್ ಆಗಿ ಹೋಗಿದ್ರಿಂದ ಮೂವಿಗೆ ಹೋಗೋ ಟೈಮ್ ಮೀರೋಗಿತ್ತು. ಸೊ ಮೂವಿಗೆ ಹೋಗೋದ್ ಕ್ಯಾನ್ಸಲ್ ಆಯ್ತು. ಇನ್ನೇನೋ ಮಾಡಕ್ಕಾಗಲ್ಲ, ಬಂದಿದ್ಕೆ ಬೇರೆ ಕೆಲಸ ನೋಡ್ಕೊಳ್ಳೋದ ಅನ್ಕೊಂಡ್ ಸುಮ್ನಾದು. ಅಲ್ಲಿ ರಾಮಸ್ವಾಮಿ ಇಳ್ಕೊಂಡು ಪತಾಂಜಲಿ ಸ್ಟೋರ್ ಹೋಗಿ ಏನ್ ಬೇಕು ಅದನ್ನ ತಗೊಂಡು ಆಮೇಲೆ ವಿಶಾಲ್ ಮಾರ್ಟ್ ಹೋದು. ಆಕ್ಚುಲಿ ವಿಶಾಲ್ ಮಾರ್ಟ್ ನಾವು ಹೋಗಿದ್ದು ನನ್ಗೆ ಜೀನ್ಸ್ ಪ್ಯಾಂಟ್ ಗಳನ್ನ ತಗೋಬೇಕು ಅಂತ. ನಮ್ಮ ಮಮ್ಮಿ ಮತ್ತೆ ನನ್ನ ತಂಗಿ ಏನು ತಗೊಳ್ಳೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಅಲ್ಲೋಗ್ ನೋಡಿದ್ರೆ ಕೇಸ್ ಉಲ್ಟಾ. ನಂಗೆ ಯಾವ ಜೀನ್ಸ್ ಸೆಟ್ ಆಗ್ಲಿಲ್ಲ, ಇವ್ರಿಬ್ರು ಶಾಪಿಂಗ್ ಜೋರು. ಕೊನೆಗ್ ಬಿಲ್ಡಿಂಗ್ ಟೈಮ್ ಅಲ್ಲಿ ನಂಗೆ ಯಾವ್ದೋ ಒಂದು ಟಾಪ್ ಇಷ್ಟ ಆಗಿ ಅದನ್ನ ತಗೊಂಡ್ ಬಂದೆ. ಆದ್ಮೇಲೆ ಅಲ್ಲೇ ವಿಶಾಲ್ ಮಾರ್ಟ್ ಎದುರುಗಡೆ ಇರೋ ಚಾಟ್ಸ್ ಅಂಗಡಿಲಿ 3 ಜನನು ಒಂದೊಂದ್ ಕಚೋರಿ ತಗೊಂಡ್ ತಿನ್ಕೊಂಡು ಅದಾದ್ಮೇಲೆ 1 ಪ್ಲೇಟ್ ದೈಪುರಿ ತಗೊಂಡ್ 3 ಜನನು ತಿನ್ಕೊಂಡ್ ಬಂದು ಅಲ್ಲಿಂದ ಮನ್ನಾರ್ಸ್ ಹೋಗಿ ಒಂದ್ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಅದಾದ್ಮೇಲೆ ಮಾರ್ಕೆಟ್ ಬಂದು ದಾಳಿಂಬೆ ಮತ್ತೆ ಸೇಬ್ ತಗೊಂಡು ಇಷ್ಟೆಲ್ಲ ಸುತ್ತಾಡೋಷ್ಟ್ರೊಳಗೆ 4:45 ಆಯ್ತು. ಬಂದಿದ್ದೆಲ್ಲ ಕೆಲ್ಸನೂ ಮುಗ್ದಿತ್ತು. ಇನ್ನ ವಾಪಸ್ ಹೊರಟು ಬರ್ಬೇಕಿತ್ತು. ಬಟ್ ನನ್ ತಂಗಿಗೆ ಆನೆ ವಾಕಿಂಗ್ ಹೋಗಿ ಬರೋದನ್ನ ನೋಡೋಕೆ ತುಂಬಾ ಆಸೆ ಇತ್ತು. ಅದಕ್ಕೆ ಒಂದ್ 1/2-3 ಗಂಟೆ ಅಲ್ಲೇ ಚಿಕ್ಕಡಿಯರ್ದ ಹತ್ರ ಕಾಯ್ಕೊಂಡ್ ಕೂತ್ಕೊಂಡು ಕೊನೆಗೂ ನಮ್ ಮುದ್ದಾದ್ ಗಜ ಪಡೆದು ಗಾಂಭೀರ್ಯ ನಡಿಗೆ ನೋಡ್ಕೊಂಡ್ ಬಂದು. ಇದಿಷ್ಟ ಆನೆಗಳಲ್ಲಿ ಭೀಮಾ ಎಷ್ಟನೇವನು ಅಂತ ನಿಮಗ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಆನೆಗಳನ್ನ ನೋಡಿ ನನ್ ತಂಗಿ ಫುಲ್ ಖುಷು. ಅವಳಿಂದ ನಾನು ನಮ್ಮ ಮಮ್ಮಿನೂ ಖುಷಿ ಪಟ್ಟು ಅಂತಾನೆ ಹೇಳ್ಬೋದು. ಕೊನೆಗಲ್ಲಿಂದ ಬಸ್ ಹತ್ಕೊಂಡು KR ನಗರದ ಕಡೆ ಹೊರಟು. ಬಸ್ಸಲ್ಲಿ ನಮ್ಮ ಮಮ್ಮಿ ನನ್ ವ್ಲಾಗ್ ನೋಡ್ತವ್ರೆ. ಮನೆಗ್ ಬಂದು ಬಾಗ್ಲು ತೆಗಿರಿ ಅಂತ ನಮ್ಮ ಅಪ್ಪು ನನ್ನ ಮಮ್ಮಿ ಹಿಂಗ್ ಕರಿತವ್ರೆ. ಇನ್ನ ಸುತ್ತಾಟ ಜಾಸ್ತಿ ಇತ್ತಲ್ಲ, ತಲೆನೋವು ಬಂದಿತ್ತು ಅಂತ ಸ್ಟ್ರಾಂಗ್ ಆಗೋನ್ ಕಾಫಿ ಕುಡ್ದೆ. ಅದಾಗ ಸ್ವಲ್ಪ ಹೊತ್ತಾದ್ಮೇಲೆ ಊಟಕ್ಕೆ ಮುದ್ದೆ ಮತ್ತೆ ಗಂಟೆ ಸೊಪ್ಪಿನ ಸಾರು ತಿಂದು ಮಕ್ಳಿಗೂ ಎಲ್ಲ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.